ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಚರ್ಚೆ ವಿಚಾರ ಸಂಬಂಧ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಯಾರು ಕೂಡ ಈ ಬಗ್ಗೆ ಮಾತನಾಡಬಾರದು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಯಾವ ಚೇರು ಕೂಡ ಖಾಲಿ ಇಲ್ಲ ಅಂದರು. ಪಕ್ಷ ಸಂಘಟನೆ ಹಾಗೂ ಕಾರ್ಯಕರ್ತರ ಹುಮ್ಮಸ್ಸಿಗಾಗಿ ಅವರ ಹೋರಾಟ ಮಾಡ್ತಿದ್ದಾರೆ. ಸಮಯ ಬಂದಾಗ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಗುತ್ತದೆ ಅಂತ ಹೇಳಿದರು. ಎಐಸಿಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಎಲ್ಲದಕ್ಕೂ ಕೂಡ ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಬಾರ್ದು, ಯಾರೂ ಮಾತಾಡಬಾರ್ದು. ಎಲ್ಲವೂ ಕೂಡ ನಾವು ತಗೊಳ್ತೀವಿ, ನಾವು ತೀರ್ಮಾನ ಮಾಡ್ತೀವಿ, ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತೇಳಿ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಬದಲಾವಣೆನಿಲ್ಲ, ಯಾರ ಚೇರು ಖಾಲಿನೂ ಇಲ್ಲ. ರೈತರಿಗೆ ತಾಯಂದಿರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಹೋರಾಡ್ತಿದ್ರೆ ಹೊರತು ಅವರು ಯಾವುದೇ ಕೂಡ ಸ್ಥಾನಮಾನಕ್ಕೆ ಯಾವತ್ತೂ ಹೋರಾಡ್ತಾ ಇಲ್ಲ. ಸಮಯ ಬಂದಾಗ ಅವ್ರಿಗೆ ಸ್ಥಾನವೂ ಸಿಗುತ್ತೆ, ಗೌರವನೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಎಐಸಿಸಿ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು. ರಾಮನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರ ಸಂಬಂಧ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದರು. ಜನರು ಅನಾವಶ್ಯಕವಾಗಿ ಸಂಘಗಳನ್ನು ಮಾಡಿಕೊಂಡು ಸಾಲ ಮಾಡಬಾರ್ದು. PDCC ಬ್ಯಾಂಕ್ನಲ್ಲಿ 0% ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಅವ್ರನ್ನ ದೂರ ಇಡಿ ಅಂತ ಹೇಳಿದರು. ದುಡಿದ ಹಣವನ್ನು ಮೈಕ್ರೋ ಫೈನಾನ್ಸ್ಗೆ ಬಡ್ಡಿ ಕಟ್ಟಿ ಹಾಳು ಮಾಡ್ಕೋಬೇಡಿ. ಮೈಕ್ರೋ ಫೈನಾನ್ಸ್ ನಡೆಸುವವರು ಯಾವುದೇ RBI ನಿಯಮಗಳನ್ನು ಇಟ್ಕೊಂಡಿಲ್ಲ. ಅಲ್ಲದೆ ಫೈನಾನ್ಸ್ಗಳಿಗೂ RBI ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು. 10 ಜಾಗದಲ್ಲಿ ಸಾಲ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಮಾಡಬೇಡ್ದವರೆಲ್ಲರೂ ಕೂಡ. ನಾನು ಮೈಕ್ರೋ ಫೈನಾನ್ಸ್ ಯಾರೇ ಮಾಡ್ತಾಯಿದ್ರು ಕೂಡ ದಯವಿಟ್ಟು ಅದಕ್ಕೆಲ್ಲ ತಾವು ದೂರ ಇಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ತಾವು ದುಡಿದಂಥ ಹಣ ಎಲ್ಲ ಕೂಡ ಇದಕ್ಕೆ ಬಡ್ಡಿ ರೂಪದಲ್ಲಿ ತಾವೆಲ್ಲರೂ ಕೂಡ ಬೆವರು ಸುರಿಸಿದಂಥ ದುಡ್ಡು, ತಾವು ದುಡಿದಂಥ ದುಡ್ಡು ತಾವೆಲ್ಲರೂ ಕೂಡ ವ್ಯಥೆ ಮಾಡ್ತಾಯಿದ್ರೆ ಬಡ್ಡಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ನವರು ಕೂಡ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿಂದ ನಮ್ಮ ಕ್ಷೇತ್ರಗಳಿಂದ, ನಮ್ಮ ಊರುಗಳಿಂದ ಎಲ್ಲ ತೊಲಗಿಸಬೇಕಾಗ್ತದೆ. ಇದರ ಬಗ್ಗೆ ಎಚ್ಚರಿಕೆ ಅರಿವನ್ನು ಕೂಡ ನಾವೆಲ್ಲರೂ. ಬೀದರ್ನಲ್ಲಿ ಬ್ಯಾಂಕ್ ರಾಬರಿ ಮಾಡಿಸುವ ಮುನ್ನವೇ ಮನೆ ಕಳ್ಳತನ ನಡೆದಿದೆ. ಬೀದರ್ ಜೈಲ್ ಹಿಂದಿನ SVP ಕಾಲೋನಿಯಲ್ಲಿ ಹಾಡಹಗಲೇ ಯಾರ ಭಯವೂ ಇಲ್ಲದೆ ಕಳ್ಳತನ ನಡೆದಿದೆ. ಕಳ್ಳರು ಮನೆಯ ಬೀಗ ಮುರಿದು ಕಳ್ಳತನವೆಸಗಿದ್ದಾರೆ. ಮನೆಯಲ್ಲಿದ್ದ ಸುಮಾರು 1 ಲಕ್ಷ ಮೌಲ್ಯದ ಚಿನ್ನಾಭರಣ, 1.62 ಲಕ್ಷ ನಗದು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ವಿಜಯನಗರದ ಹಂಪಿ ಶ್ರೀ ನರಹರಿ ತೀರ್ಥರ ಸನ್ನಿಧಿಯಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ಉತ್ತರ ಆರಾಧನೆ ನಡೆಯಿತು. ಹೈಕೋರ್ಟ್ ದ್ವಿಸದಸ್ಯ ಪೀಠದ ಆದೇಶದ ಹಿನ್ನೆಲೆ ಇವತ್ತು ಪೂಜೆ ನೆರವೇರಿಸಿದರು. ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ನರಹರಿ ತೀರ್ಥರ ಬೃಂದಾವನ ಸನ್ನಿಧಿಯಲ್ಲಿ ಮೂಲ ರಾಮದೇವರ ಸಂಸ್ಥಾನ ಪೂಜೆ ನೆರವೇರಿಸಿದರು. ನಮ್ಮ ಕೇವಲ ಪ್ರತಿನಿಧಿಗಳನ್ನು ಕಳಿಸಿ ನಾವು ಅಲ್ಲೇ ಉಳಿಯೋದು ಅಂತಿತ್ತು. ಆದರೆ ಮಠದ ಶಿಷ್ಯರು, ಭಕ್ತರು ಎಲ್ಲರೂ ಕೂಡ ತುಂಬ ಒತ್ತಡವನ್ನು ಮಾಡಿ, ಜೊತೆಗೆ ಆ ಹುಡುಗರ ತಂದೆ ತಾಯಿಗಳು ಕೂಡ, ಯಾರು ಹಸುವನ್ನು ಅಪ್ಪಿದ್ದಾರೆ ಅವ್ರ ತಂದೆ ತಾಯಿಗಳು ಕೂಡ, ಮಕ್ಕಳು ತುಂಬ ಸಂತೋಷದಿಂದ ಇಲ್ಲಿಗೆ ಬರಬೇಕು ಅಂತ ಹೊರಟಿದ್ರು. ಅವರು ಬರಲಿಕ್ಕಾಗಲಿಲ್ಲ. ನೀವು ಹೋಗಿ ಅಲ್ಲಿ ಅವರ ಪರವಾಗಿ ಅವರ ಸದ್ಗತಿಗೆ ಪ್ರಾರ್ಥಿಸಲೇಬೇಕು ಅಂತ ಒತ್ತಡವನ್ನು ಮಾಡಿದ ಹಿನ್ನೆಲೆಯಲ್ಲಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ದೇವರ ಗುರುಗಳ ದರ್ಶನವನ್ನು ಪಡೆದು ಒಂದು. ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೈಡ್ರಾಮಾ ನಡೆದಿದೆ. ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಬಂಧನವಾಗುತ್ತಿದ್ದಂತೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಳ್ಳಾಟ, ನೂಕಾಟ ನಡೆದಿದೆ. ಗಲಾಟೆ ವೇಳೆ ಹಲವು ಪ್ರತಿಭಟನಾಕಾರರಿಗೆ ಗಾಯವಾಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ 2 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ಸ್ಥಳಕ್ಕೆ DC ಬಂದಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಹಾವೇರಿ ಜಿಲ್ಲೆಯ ನೂರಾರು ಮಹಿಳೆಯರು ಅಭಿಯಾನ ಮಾಡಿದರು. ಮೈಕ್ರೋ ಫೈನಾನ್ಸ್ನಿಂದ ನೊಂದ ಮಹಿಳೆಯರು ಮಾಂಗಲ್ಯ ಸರವನ್ನು ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಡಳಿತ ಮತ್ತು SP ಕಚೇರಿಗೆ ಮನವಿ ಮಾಡಿದರು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಲ್ಲಕ್ಕಿ ನಾಡಿನಿಂದ ಇವತ್ತು ನೊಂದ ಮಹಿಳೆಯರು ಏನು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ಪಿಸಿ. ಕೊಡಗಿನ ಶನಿವಾರ ಸಂತೆಯಲ್ಲಿ 81ನೇ ವರ್ಷದ ಗುಡುಗಳಲೆ ಜಯದೇವ ಜಾನುವಾರು ಜಾತ್ರೆಗೆ ಚಾಲನೆ ಕೊಡಲಾಯಿತು. ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಮಹಾಂತ ಶಿವಲಿಂಗ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಂಬಂಧ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ SR ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವ ನಿರ್ಣಯ. ನಾವು ಇಲ್ಲಿ ಎಷ್ಟೇ ಲಾಗ ಹೊಡೆದ್ರೂ ಏನೂ ಆಗಲ್ಲ. ಇದು ನಮ್ಮ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಒಮ್ಮತದ ನಾಯಕನ ಆಯ್ಕೆ ಆಗುತ್ತದೆ. ನಮ್ಮೊಳಗೆ ಕಚ್ಚಾಡ್ತಾ ನಿಂತರೆ ಅಂತಿಮವಾಗಿ ಇದು ಫಲಿತಾಂಶವನ್ನು ಕೊಡೋದಿಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅವೆಲ್ಲವನ್ನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂಥ ನಿರ್ಣಯ. ನಾವು ಇಲ್ಲಿ ಜಂತರ ಲಗ ಹೊಡೆದ್ರೂ ಏನಾಗೋದಿಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಅವರ್ ಪಾರ್ಟಿ ಹೈಕಮಾಂಡ್ ಆ್ಯಂಡ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತೈತೆ. ಅಲ್ಲಿ ಒಮ್ಮತದ ನಾಯಕನ ನಿರ್ಣಯ ಆಗುತ್ತೆ. ಆ ನಾಯಕರ ನಿರ್ಣಯನ ನಮ್ಮ ಪಕ್ಷದ ವರಿಷ್ಠರು, ದಿಲ್ಲಿ ವರಿಷ್ಠರು ಅದನ್ನು ಅಪ್ರೂವ್ ಮಾಡ್ತಾರೆ. ಅವಾಗ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದಿತ್ತು. 15 ಮತ್ತು 16ರಂದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆದಿದೆ. ಸರ್ವೆಯ ನಂತರ ದಾಖಲೆಗಳು ಇಲ್ಲ ಅಂತೇಳಿ ತಿಳಿಸಿರುವುದು ಅಚ್ಚರಿಯಾಗಿದ್ದು, ಫಿರ್ಯಾದುದಾರ ಶಿವಾರೆಡ್ಡಿ ಮತ್ತು ಶೇಷಪುರ ಗೋಪಾಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಮತ್ತೆ ಅವರಿಗೆ ಈ ಎಲ್ಲಾ ದಾಖಲೆಗಳನ್ನ ನಾವು RTI ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ತೆಗೆದುಕೊಂಡಿರೋದು. ಹಾಗಾಗಿ ಅವ್ರಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವ ಕಾರಣಕ್ಕೆ ಅವ್ರಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ. ಅದನ್ನ ವಾಟ್ಸಪ್ ಕಳಿಸಿದ್ದಾರೆ. ಮತ್ತೆ ಇವರೇ ಬಂದು 12ನೇ ತಾರೀಕು ಕೊಟ್ಟು ನಾವು ಅದು ನಂಬರ್ಗೆ ಮತ್ತೆ ಅವರಿಗೆ ಈ ಎಲ್ಲಾ ದಾಖಲೆಗಳನ್ನ ನಾವು RTI ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ತೆಗೆದುಕೊಂಡಿರೋದು. ಕಾಡಾನೆ ದಾಳಿಗೆ ವೃದ್ಧ ಬಲಿಯಾಗಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಆಡಿಬೈಲು ಗ್ರಾಮದಲ್ಲಿ ನಡೆದಿದೆ. ಮೃತ ವೃದ್ಧ ಪುಟ್ಟಯ್ಯನ ಮನೆಗೆ ಆಲೂರು ಸಕಲೇಶ್ವರ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿದರು. ಹಾಸನ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಬೀದರ್ನಲ್ಲಿರುವ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟಿನಿಂದ ಮತ್ತೆ ಸುದ್ದಿಯಲ್ಲಿದೆ. 2 ತಿಂಗಳ ಹಿಂದೆ ನರಸಪ್ಪ ಎಂಬ ಯುವಕ ಬೈಕ್ ಮೇಲಿಂದ ಬಿದ್ದು ಅಂಗೈಯನ್ನ ಮುರಿದುಕೊಂಡಿದ್ದ. ಇದೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೈಗೆ ರಾಡ್ ಹಾಕಿಸಿ 2 ತಿಂಗಳು ಕಳೆದರೂ ಇದುವರೆಗೂ ಮಾತ್ರ ಆತನ ಕೈ ಸರಿಯಾಗಿಲ್ಲ. ಬದಲಿಗೆ ಕೈಗೆ ಹಾಕಿದ ರಾಡ್ ಏಕಾಏಕಿ ಹೊರಗೆ ಬಂದಿದೆ. ವೈದ್ಯರ ಅವಾಂತರದಿಂದ ಯುವಕ ಕಣ್ಣೀರು ಹಾಕುವಂತಾಗಿದೆ. ಸರ್ ಬೈಕ್ ಮೇಲೆ ಬಿದ್ದಿದ್ದಾರೆ. ಬಿದ್ದಿನ ಬಾದ್ ಇಲ್ಲಿ ಬಂದು ಅಡ್ಮಿಟ್ ಆಗಿದೆ ಸರ್. 21 ತಾರೀಕಿಗೆ ಅಡ್ಮಿಟ್ ಆಗಿದ್ದಾರೆ. 26ನೇ ತಾರೀಕಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ಸರ್. ಅದಾದಮೇಲೆ 30 ತಾರೀಕಿಗೆ ಡಿಸ್ಚಾರ್ಜ್ ಮಾಡಿದ್ರು ರೀ. ಮನೆಗೆ ಹೋಗಿ 1 ತಿಂಗಳು ರೆಸ್ಟ್ ತಗೋರಿ. 1 ತಿಂಗಳು ಆದಮೇಲೆ ಒಂದು ಸರಿ ಬಂದು ಎಕ್ಸ್ರೇ ತೆಕ್ಕೊಂಡು ಅದ್ರ ರಾಡ್ ತೆಗಿತೀವಿ ಅಂತ ಅಂದ್ರು ಸರ್. ಜನವರಿ 4ನೇ ತಾರೀಕಿಗೆ ಬಂದು ಎಕ್ಸ್ರೇ ತೆಕ್ಕೋತೀನಿ ಸರ್. ಫ್ರ್ಯಾಕ್ಚರ್ ಯಾವ ಥರ ಅದ ಸರ್, ಆ ಎಕ್ಸ್ರೇ ತೆಕ್ಕೊಂಡಾಗೂ ಅದೇ ಥರ ಅದ ಸರ್. ಅದಕ್ಕೆ ಯಾವುದೇ ಥರ ಟೋಟಲಿ ಅದಕ್ಕೆ ಟ್ರೀಟ್ಮೆಂಟೇ ಆಗಿಲ್ಲ ಸರ್. ಮತ್ತು ಇನ್ನೊಂದೇನಂದ್ರೆ ಮತ್ತೆ 2 ವಾರ ಬಿಟ್ಟು ಬಾ ಅಂತ ಹೇಳ್ತಾರೆ ಸರ್. 2 ವಾರ ಬಿಟ್ಟು ಬಾ ಅಂತ ಹೇಳಿದಾಗ ಮನೆಗೆ ಹೋಗಿ ಒಂದು 3 ದಿನ ಕಂಟಿನ್ಯೂ ಟ್ಯಾಬ್ಲೆಟ್. ಕೆರೆ ಅಭಿವೃದ್ಧಿ ಸರ್ಕಾರಿ ಆಸ್ಪತ್ರೆ ಸೇರಿ ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದಲ್ಲಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಸ್ಥಳಕ್ಕೆ ಶಾಸಕರು ಅಧಿಕಾರಿಗಳು ಬಂದು ಲಿಖಿತವಾಗಿ ಭರವಸೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸಿರಿಗೇರಿಯಲ್ಲಿ 20,000 ಜನಸಂಖ್ಯೆ ಇದ್ದರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಗ್ರಾಮದ ಕೆರೆ ಕಲುಷಿತವಾಗಿದೆ. ಜಿಲ್ಲಾಧಿಕಾರಿ ಸೇರಿದಂತೆ AEE ಎಂಜಿನಿಯರ್ಗಳು ಭೇಟಿ ಮಾಡಿ ಪರಿಶೀಲಿಸಿ ಹೋಗಿದ್ದಾರೆ. ಆದರೂ ಕೂಡ ಯಾವುದೇ ಉಪಯೋಗ ಆಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಸಾರಿ ಒಂದು ಗ್ರಾಮ ಸಭೆಯಲ್ಲಿ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಸಂಬಂಧಪಟ್ಟಂಥ ಮುಖ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಹತ್ರ ಆಗಿರ್ಬೋದು, ಶಾಸಕರ ಗಮನಕ್ಕೆ ಸಮೇತ ಇದರ ವಿಚಾರವಾಗಿ ನಾವು ಗಮನಕ್ಕೆ ತಂದಿದ್ವಿ. ಯಾವುದೇ ರೀತಿಯಿಂದ ನಮಗೆ ಫಲಶ್ರುತಿ ನೀಡಿಲ್ಲ. ಆದ್ದರಿಂದ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಕಳಪೆ ಪಡಿತರ ವಿತರಣೆ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಕ್ಕಮ್ಮ ಹರವಿ ಎನ್ನುವವರ ಹೆಸರಿಗೆ ಸೇರಿದ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳಪೆ ಧಾನ್ಯ ವಿತರಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿತರಣೆ ಮಾಡಂತಾನೆ ಹೇಳ್ಯಾರ. ಅಲ್ಲ, ಇದನ್ನ ವಿತರಣೆ ಮಾಡಂತ ಹೇಳ್ಯಾರ. ವಿತರಣೆ ಮಾಡಂತ ಹೇಳ್ಯಾರ. ಇದನ್ನ ವಿತರಣೆ ಮಾಡಂತ ಹೇಳ್ಯಾರ. ಹಾಂ ನೀನು ಇನ್ಫಾರ್ಮೇಷನ್ ಮಾಡಿ ಅವ್ರಿಗೆ, ಫುಡ್ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮೇಷನ್ ಮಾಡಿಯಾ ಕಳಪೆ ಐತೆ ಅಂತ ಹೇಳಿಯಾ ಏನಂದ್ರು? ಅದನ್ನೇ ಕೊಡು ಅಂತ, ಅದನ್ನ ಹಂಚಿಕೆ ಮಾಡಂತ ಹೇಳ್ಯಾರ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕು ಆಸ್ಪತ್ರೆಗೆ ರೈತ ಸಂಘದ ಪದಾಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಹಾಗೂ ಸರಿಯಾದ ಸಮಯಕ್ಕೆ ವೈದ್ಯರು ಲಭ್ಯವಿರೋದಿಲ್ಲ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರೈತ ಸಂಘದ ಮುಖಂಡ ಭೀಮಪ್ಪ ಕರೇಗೌಡರ ನೇತೃತ್ವದಲ್ಲಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ವೈದ್ಯರು ಹಾಗೂ ಸಿಬ್ಬಂದಿಯವರನ್ನ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಇನ್ನು ಈ ವೇಳೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಆದಷ್ಟು ಬೇಗ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ನೀಡಿದ್ರು. ಬಳಿಕ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಇತರೆ ವಾಹನಗಳು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದು ಆಗುವ ಅಪಘಾತ ತಪ್ಪಿಸಲು ದಾವಣಗೆರೆ ಪೊಲೀಸರು ಮುಂದಾಗಿದ್ದಾರೆ. ರಾತ್ರಿ ವೇಳೆ ಹಿಂಬದಿಯಿಂದ ವೇಗವಾಗಿ ಬರುವ ವಾಹನಗಳು ಟ್ರ್ಯಾಕ್ಟರ್ಗಳಿಗೆ ಡಿಕ್ಕಿ ಹೊಡೆದ ಕೇಸ್ ಹೆಚ್ಚಳವಾಗಿತ್ತು. ಹೀಗಾಗಿ ಇದನ್ನು ತಪ್ಪಿಸುವ ಸಲುವಾಗಿ ಪೊಲೀಸರು ಉಚಿತವಾಗಿ ಗ್ರಾಮೀಣ ಭಾಗದ ರೈತರ 50 ಟ್ರ್ಯಾಕ್ಟರ್ಗಳಿಗೆ ರೇಡಿಯಂ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹೈಟೆಕ್ಗೊಂಡಿದ್ದಾಯಿತು. ಇದೀಗ ತುಮಕೂರು ಜನರಿಗೆ ಮತ್ತೊಂದು ಖುಷಿಯ ಸುದ್ದಿ ಸಿಕ್ಕಿದೆ. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಸ್ಪರ್ಶ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಸಿದ್ಧಗಂಗಾ ಮಠದ ಮಾದರಿಯಲ್ಲಿ ತುಮಕೂರು ರೈಲ್ವೆ ನಿಲ್ದಾಣ ನಿರ್ಮಾಣವಾಗಲಿದ್ದು, ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಶ್ರೀಗಳ ಹೆಸರಿಡುವುದಕ್ಕೆ ಪ್ಲಾನ್ ನಡೆಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ದರು. ವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ.